and another 4 patients are there. All of them are stable. One patient who has got eye injury, we have done the surgery, procedure done, she is stable. And other patients who have got ear injuries, they are going to be get discharged today. And one more patient who has got pellet injuries, he is getting treatment, he is going to be there, he is stable. ಸರ್ ಎಷ್ಟು ದಿನ ಬೇಕಾಗಬಹುದು ರಿಕವರ್ Maybe 2 minutes here. Yeah. She is given treatment to Dr. Nax. ಮೇಡಮ್ ಸ್ವಲ್ಪ ಮುಂದೆ ನಾಗಶ್ರೀನ ಪೇಷಂಟ್ 26 ವರ್ಷದ ಹಿಂಗ್ಸು. ಅವ್ರಿಗೇನಾಗಿದೆ ಅಂದರೆ ಬಾಂಬ್ ಬ್ಲಾಸ್ಟಿಂದ ಫುಲ್ ಇಂಪ್ಯಾಕ್ಟ್ ಬಲ್ಗಣ್ಣಿಗೆ ಹೊಡೆದ್ಬಿಟ್ಟು ಕಣ್ಗುಡ್ಡೆ ಅಂಶ ಹೊಡ್ಕೊಂಡ್ಬಿಟ್ಟು ಕಣ್ಣಿನ ಒಳಗಿನ ಅಂಶ ಎಲ್ಲ ಆಚೆ ಬಂದಿದೆ. ಸೊ ಈ ಪರಿಸ್ಥಿತಿಲಿ ಕಣ್ಣಿಗೆ ತುಂಬ ಗ್ರೀವಿಯಸ್ ಇಂಜುರಿ ಆಗಿದೆ. ದೃಷ್ಟಿ ಬರೋ ಚಾನ್ಸಸ್ ತುಂಬಾ ಪ್ರೊಗ್ನೋಸಿಸ್ ಚೆನ್ನಾಗಿಲ್ಲ. ಅಂದರೆ ನೋಡ್ಬೇಕು ಮುಂದಕ್ಕೆ. ನಾಟ್ ಓನ್ಲಿ ದಟ್, ಗ್ಲೋಬ್ ಒಂದೇ ಹೊಡೆದಿಲ್ಲ, ಹೊರಗಿಂದ ಬಾಂಬ್ ಬ್ಲಾಸ್ಟ್ ಧೂಳೆಲ್ಲ ಗುಡ್ಡೆ ಒಳಗೆ ಹೋಗಿದೆ. ಆದಷ್ಟು ನಾವು ತಪಾಸಣೆ ಮಾಡಿ ಅದು ಎಷ್ಟು ಗಲೀಜಿದೆಯೋ ಅದನ್ನೆಲ್ಲ ತೆಗೆದು ಗುಡ್ಡೆಗೆ ಹೊಲಿಗೆ ಹಾಕಿದ್ದೀವಿ, ಆ್ಯಂಟಿಬಯೋಟಿಕ್ಸ್ ಕೊಡ್ತಿದ್ದೀವಿ. ದೃಷ್ಟಿ ಎಷ್ಟು ಬರುತ್ತೆ ಹೆಂಗೆ ಅಂತ ಮುಂದಕ್ಕೆ ನೋಡಬೇಕು. ಯೂಶಲಿ ಈ ಕ್ಯಾಟಗರಿ ಆಫ್ ಇಂಜುರಿಗೆ ನಾವು ಗ್ರೀವಿಯಸ್ ಇಂಜುರಿ ಅಂತ ಹೇಳ್ತೀವಿ. ದೃಷ್ಟಿ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದೇನು, ಬಾಂಬ್ ಬ್ಲಾಸ್ಟ್ ಇಂಜುರಿ ಈ ಥರ ಇಂಜುರಿ ಆದರೆ ಗುಡ್ಡೆ ಅಂಶ ಎಲ್ಲ ಆಚೆ ಬಂದುಬಿಟ್ಟು ಗುಡ್ಡೆ ಎಲ್ಲ ಹರ್ಕೊಂಡೋಗಿರೋ ಪರಿಸ್ಥಿತಿಲಿ ದೃಷ್ಟಿ ಬರೋದು ಚಾನ್ಸಸ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದರೆ ಕಣ್ಣು ರಿಯಾಕ್ಟ್ ಆಗೋಕ್ಕೆ ಶುರುವಾಗುತ್ತೆ, ಇನ್ಫೆಕ್ಷನ್ ಚಾನ್ಸಸ್ ಹೈ ಇರುತ್ತೆ. ಸೊ ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಟ್ಟು ದಿನ ನೋಡಬೇಕು ಹೆಂಗೆ ಇಂಪ್ರೂವ್ ಆಗುತ್ತೆ ಹೇಗೆ ಅಂತ. ಒಂದು ಕಣ್ಣು ಬಲ್ಗಣ್ಣಿಗೆ, ಎಡಗಣ್ಣು ಚೆನ್ನಾಗಿದೆ ಸದ್ಯಕ್ಕೆ, ಬಲ್ಗಣ್ಣೆ ಅಲ್ಲಿ ಎಫೆಕ್ಟ್ ಆಗಿರೋದು. ಎಡಗಣ್ಣಲ್ಲಿ ದೃಷ್ಟಿ ಎಲ್ಲ ಚೆನ್ನಾಗಿದೆ. ಅಟ್ಲೀಸ್ಟ್ 1 ವೀಕ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು. 1 ವೀಕ್ ಟು 10 ಡೇಸ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು. ಪ್ರತಿ ದಿವಸ ನಾವು ನೋಡಬೇಕಾಗುತ್ತೆ ಇನ್ಫೆಕ್ಷನ್ ಯಾವಾಗಾದ್ರೂ ಸ್ಟಾರ್ಟ್ ಆಗಿದೆ. ಆ್ಯಂಟಿಬಯೋಟಿಕ್ಸ್ ಕೊಟ್ಟ ತಕ್ಷಣ ಇನ್ಫೆಕ್ಷನ್ ಕಂಟ್ರೋಲ್ ಆಗುತ್ತೆ ಅಂತ ಅಲ್ಲ, ಇನ್ಫೆಕ್ಷನ್ ಆ್ಯಂಟಿಬಯೋಟಿಕ್ಸ್ ಕೊಟ್ರೇನು ಸ್ಟಾರ್ಟ್ ಆಗ್ಬೋದು. ಸೊ ಯಾಕಂದರೆ ಹೊರಗಿನ ಧೂಳು ಒಳಗೋಗಿದೆ. ಸೊ ಎಲ್ಲ ಧೂಳು ಒಂಥರ ಬಾವಿನ ತೆಗಿಯೋಕ್ಕಾಗಲ್ಲ ಕಣ್ಣಿನ ಅಂಶದಲ್ಲಿ, ಅದು ತುಂಬ ಸೂಕ್ಷ್ಮ. ಸೊ ಆದಷ್ಟು ತೆಗ್ದಿದ್ದೀವಿ, ಆ್ಯಂಟಿಬಯೋಟಿಕ್ಸ್ ಕೊಡ್ತಿದ್ದೀವಿ. ದಿವಸ ಬಿಟ್ಟು ದಿವಸ ನೋಡೋಣ ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತ. ಉಳಿದವರೆಲ್ಲ ಚೆನ್ನಾಗಿದ್ದಾರೆ. ಇಬ್ಬರಿಗೆ ಕಿವಿ ಇಂಜುರಿ ಆಗಿದೆ, ಇದು ಕಿವಿ ಕೇಳೋ ಟಿಂಪ್ಯಾನಿಕ್ ಮೆಂಬ್ರೇನ್ ಅದು ಹೊಡ್ಕೊಂಡಿದೆ. ಅದನ್ನು ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಸರ್ಜರಿ ಮಾಡಿಸ್ಕೋಬೇಕಾಗುತ್ತೆ. ಮುಂದಕ್ಕೆ ಇಮಿಡಿಯೇಟ್ಲಿ ಏನೂ ಮಾಡಲ್ಲ. 4 ಜನ ಇದ್ದಾರೆ. ಇವತ್ತು ಇಟ್ಕೋತೀವಿ ಎಲ್ರೂ. ಕೆಲವರು ಇನ್ನೊಂದು ಒಪಿನಿಯನ್ ಬೇಕು ಅದು ಇದು ಅಂತ ಹೇಳಿದ್ರೆ ನೋಡಬೇಕು. ಆ ಪೇಷಂಟ್ಗೆ ಬಿಡ್ತೀವಿ, ಅವ್ರು ಡಿಸಿಷನ್ ಮಾಡೋ ಥರ. ಆದಷ್ಟು ಇನ್ನು ಹಾಸ್ಪಿಟ್ಲಲ್ಲೇ ಇದ್ದರೆ 1 ವಾರ ಬೆಟರ್. ಈ ಕಣ್ಣು ಇಂಜುರಿ ಆಗಿರೋರು ಇರೋದು ಆಸ್ಪತ್ರೆಯಲ್ಲಿ ತುಂಬ ಮುಖ್ಯ. ಇನ್ನು ಮಿಕ್ಕಿದವರು ಒಂದು ಸ್ವಲ್ಪ 2-3 ದಿವಸ ಇದ್ಬಿಟ್ಟು ಹೋಗ್ಬೋದು. ಅವರು ಮೈಕ್ರೋಚಿಪ್ಪಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ದಾರೆ. 2 ಮಕ್ಕಳಿದ್ದಾರೆ, ಬೆಂಗಳೂರವರೇ. ಸುಮ್ಮನೆ ಊಟಕ್ಕೇನಂತ ಹೋಗಿದ್ದಾರೆ ಅಲ್ಲಿ. ಪಾಪ ಏನು ಮಾಡೋದು, ಅನ್ಯಾಯ ಹಂಗಾಗಿದೆ. ನಾನು ಡಾಕ್ಟರ್ ಸೀಮಾ ಅಂತ, ಕಣ್ಣಿನ ವಿಭಾಗದ HOD, ವೈದೇವಿ ಆಸ್ಪತ್ರೆ. ಆಪರೇಷನ್ ನಂತರ ಕಂಡೀಷನ್ ಸ್ಟೇಬಲ್ ಆಗಿದೆ. ನಿನ್ನೆ ರಾತ್ರಿ ಒಂದು ಸ್ವಲ್ಪ BP ಕಡಿಮೆ ಆಗಿತ್ತು, ಶುಗರ್ ತುಂಬ ಜಾಸ್ತಿ ಆಗಿತ್ತು ಸುವರ್ಣ ಪೇಷಂಟ್ ಅವರಿಗೆ. ಈಗ ಸದ್ಯಕ್ಕೆ ಪೇಷಂಟ್ ಕಂಡೀಷನ್ ಸ್ಟೇಬಲ್ ಆಗಿದೆ, BP ಸ್ಟೇಬಲ್ ಆಗಿದೆ, ಬ್ಲಡ್ ಶುಗರ್ ಕಂಟ್ರೋಲಲ್ಲಿದೆ, ಬ್ಲೀಡಿಂಗ್ ಅಂಥದ್ದು ಏನೂ ಇಲ್ಲ, ಪೇನ್ ಕಡಿಮೆ ಆಗಿದೆ. ಸದ್ಯಕ್ಕೆ ಲಿಕ್ವಿಡ್ಸ್ ಡಯಟ್ ಶುರು ಮಾಡಿದ್ದೀವಿ. ಆ ಲಿಕ್ವಿಡ್ಸ್ನ ಟಾಲ್ರೇಟ್ ಮಾಡ್ಕೊತಾ ಇದ್ದಾರೆ. ಎಂಥ ಥರದ್ದು ಪೇನು ಇಲ್ಲ, ಬೇರೆ ಥರದ ಸಮಸ್ಯೆಗಳು ಏನೂ ಇಲ್ಲ. ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ. ಸೊ ಈಗ ಸದ್ಯಕ್ಕೆ we are very happy with the progress that she has made for the treatment that we have initiated. Thank God that the family is happy. ಅವ್ರ ಮನೆಯವರು ಎಲ್ಲರೂ ಖುಷಿಯಾಗಿದ್ದಾರೆ. ಅವ್ರ ಮಕ್ಕಳು ಬಂದಿದ್ದಾರೆ, ಎಲ್ಲರ ಥರನೂ ಮಾತಾಡ್ಸಿದ್ವಿ. ಪೇಷಂಟ್ಸ್ ಕಂಡೀಷನ್ಸ್ನ ಅವ್ರಿಗೆ ಬ್ರೀಫ್ ಮಾಡಿದ್ದೀವಿ. ಅವ್ರ ಮನೆಯವ್ರನ್ನ ಕರ್ಕೊಂಡೋಗಿ ಪೇಷಂಟ್ ಹತ್ರನೂ ತೋರಿಸಿ ಮಾತಾಡ್ಸಿದ್ದೀವಿ. ಅವರ ಕಂಡೀಷನ್ ಸ್ಟೇಬಲ್ ಆಗಿದೆ. ಚಿಕಿತ್ಸೆ ಕೊಡುವಾಗ ಯಾವುದರಿಂದ ಗಾಯ ಆಗಿದೆ ಇತ್ತು ಅದರಲ್ಲಿ ಏನಾದರೂ ಅದನ್ನು ನಿನ್ನೆ ನಾವು ಬ್ರೀಫ್ ಮಾಡಿದಾಗಲೇ ಹೇಳಿದ್ವಿ. ಫೇಸಲ್ಲಿ ಕಿವಿ ಕೆಳಗೆ ಇರೋ ಭಾಗದಲ್ಲಿ
ಗ್ಲಾಸ್ ಪೀಸಸ್ಸು ಅದ್ರ ಜೊತೆಗೆ ಪ್ಲಾಸ್ಟಿಕ್ಕು ಗ್ಲಾಸು ಅನ್ನೋದು ಗೊತ್ತಾಗದೇ ಇರೋವಂಥ ಸ್ವಲ್ಪ ಪೀಸಸ್ಸು ಬಹಳ ಒಳಗಿತ್ತು, ಅದನ್ನೆಲ್ಲ ತೆಗೆದಾಗಿದೆ ಈಗ ಸದ್ಯಕ್ಕೆ. ಸೊ ಅದರದ್ದು ಕಾಂಪ್ಲಿಕೇಶನ್ಸ್ ಏನು ಇಲ್ಲ ಈಗ ಸದ್ಯಕ್ಕೆ. ಡಯಾಬಿಟಿಸ್ ಇರೋದ್ರಿಂದ ಈ ಗಾಯಗಳೆಲ್ಲ ಒಣಗೋದಕ್ಕೆ ಸ್ವಲ್ಪ ತಡ ಆಗ್ಬೋದು, ಹಾಗಾಗಿ ಅವ್ರನ್ನ ICUದಲ್ಲೇ ಇಟ್ಕೊಂಡಿದ್ದೀವಿ. ಇವತ್ತು ಸಹ ಅವರು BP ಸಪೋರ್ಟ್ ಮಾಡೋದಕ್ಕೆ ಸ್ವಲ್ಪ ಮೆಡಿಸಿನ್ಸ್ ಇದ್ದಾವೆ, ಅದನ್ನೆಲ್ಲ ನಿಲ್ಲಿಸಿದ ನಂತರ ಶುಗರ್ ಗಂಟೆಗೆ ಚೆಕ್ ಮಾಡಿಸಿ ಶುಗರ್ನ ಕಂಟ್ರೋಲ್ ಮಾಡಿಸೋ ಪರಿಸ್ಥಿತಿಯಲ್ಲಿದೆ. ಅದನ್ನೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಬಂದ ಮೇಲೆ ICUಯಿಂದ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಅವ್ರನ್ನ ಬಹುಶಃ ಮೋಸ್ಟ್ಲಿ ನಾಳೆ ICUಯಿಂದ ವಾರ್ಡಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಇನ್ನ ಇಬ್ಬರ ಆರೋಗ್ಯ ಸ್ಥಿತಿ ಹೇಗಿದೆ? ಮತ್ತೆ ಅವ್ರಿಗೂ ಕಿವಿ ಅದು ಕೇಳಿಸ್ತಾ ಇಲ್ಲ, ಒಂದು ಸೈಡ್ ಅಂತ ಹೇಳ್ತಾ ಇದ್ರು. ಸೊ ಮಿಕ್ಕಿದ ಇಬ್ಬರು ಪೇಷಂಟು, ಫರೂಕ್ ಪೇಷಂಟು ಸದ್ಯಕ್ಕೆ ನಮ್ಮ ಕೆಫೆದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಹುಡುಗ ಆರಾಮಾಗಿದ್ದಾನೆ, ನಡ್ಕೊಂಡು ಓಡಾಡ್ತಾ ಇದ್ದಾನೆ, ಊಟ ಸಹಿಸ್ತಾ ಇದ್ದಾನೆ, ಕಿವಿದು ಕೇಳಿಸೋದ್ರಲ್ಲಿ ಏನೂ ಪ್ರಾಬ್ಲಮ್ ಏನಿಲ್ಲ. ಅವನಿಗೆ ಸ್ಪ್ಲಿಂಟರ್ ಇಂಜರೀಸ್ ಅಂತ ಆಗಿತ್ತು.